ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿಯ ಬಳಿಕ ಮತ್ತೆ ದೇಶದ ಜನರಿಗೆ ಕಹಿ ಸುದ್ದಿ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಶೀಘ್ರವೇ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷ ನೇರವಾಗಿ ಭಾರತಕ್ಕೆ, ಅದರಲ್ಲೂ ಕೂಡ ಸಿಲಿಂಡರ್ಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತು. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ, ಪ್ರತಿ ವಸ್ತುವಿನ ದರವೂ ಏರಿಕೆ ಆಗ್ತಾ ಇದೆ. ಶೀಘ್ರವೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನಿಚ್ಚಳ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಆಯಿಲ್ ದರವು ಏರಿಕೆ ಆಗ್ತಾ ಇದೆ. ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿ ಹೆಚ್ಚಳ ಮಾಡುವಂತ ಸಾಧ್ಯತೆಗಳಿದೆ. ದರ ಏರಿಕೆ ಮುನ್ಸೂಚನೆಯನ್ನ ಕೊಟ್ಟಿದೆ ಎಕೆಎಫ್ಪಿಟಿ, ಅಖಿಲ ಕರ್ನಾಟಕ ಫೆಡರೇಷನ್ ಪೆಟ್ರೋಲಿಯಂ ಟ್ರೇಡರ್ಸ್. ಸದ್ಯ ಪ್ರತಿ ಲೀಟರ್ಗೆ 35 ರೂಪಾಯಿಯಷ್ಟು ನಷ್ಟವಾಗ್ತಾ ಇದೆ. ನಷ್ಟದ ಪ್ರಮಾಣ ತಗಬೇಕು ಅಂತ ಹೇಳಿದ್ರೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಸದ್ಯ ಎಕೆಎಫ್ಪಿಟಿ ಈ ರೀತಿಯಾಗಿ ತಿಳಿಸಿದೆ. ಮುಂದಿನ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಹೇಳಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಯಾವ ರೀತಿಯಾಗಿ ಭಾರತಕ್ಕೆ ನೇರ ಪರಿಣಾಮವನ್ನ ಬೀರ್ತಾ ಇದೆ. ಒಂದು ಕಡೆ ಹೋಟೆಲ್ ಮಾಲೀಕರು, ಪಿಜಿ ಮಾಲೀಕರು ಹೋಟೆಲ್ ಅನ್ನು ನಡೆಸೋದಕ್ಕಾಗದೆ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸಭೆಗಳ ಮೇಲೆ ಸಭೆಯನ್ನ ನಡೆದ್ರೂ ಕೂಡ ಪರಿಪೂರ್ಣವಾಗಿ ಗ್ಯಾಸ್ ಸಿಲಿಂಡರ್ನ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯೂ ಕೂಡ ಹೊರಬಿದ್ದಿದೆ. ಈ ಎಲ್ಲ ಎಫೆಕ್ಟ್ಗಳ ನಡುವೆ ಇದೀಗ ಪ್ರತಿ ವಸ್ತುವಿನ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ಪೆಟ್ರೋಲ್ ಹಾಗೆ ಡೀಸೆಲ್ನ ಸರದಿ, ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗಿದೆ. ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿಯಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗಾಗಲೇ ಯುದ್ಧದ ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ಗೆ ತಟ್ಟಿದೆ. ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತ ಸಾಧ್ಯತೆಗಳಿದೆಯಾ, ಹೇಗೆ? ಖಂಡಿತವಾಗೂ ದಿವ್ಯ, ಮೂಲಗಳ ಪ್ರಕಾರವಾಗಿ ಅಂದ್ರೆ ಅಖಿಲ ಕರ್ನಾಟಕ ಫೆಡರೇಷನ್ ಪೆಟ್ರೋಲಿಯಂ ಟ್ರೇಡರ್ಸ್ ಆ ಒಂದು ಸಂಘಟನೆ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ ಇಡೀ ದೇಶದಾದ್ಯಂತ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರಿಂದ 3 ರೂಪಾಯಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಹೊರದೇಶದ 2-3 ದೇಶಗಳ ನಡುವೆ ಆಗ್ತಿರುವಂತ ಯುದ್ಧದ ಪ್ರಮಾಣ ಹೆಚ್ಚು ಕಡಿಮೆ 10-15 ದಿನಗಳಿಂದಲೂ ಕೂಡ ಕ್ರಾಸ್ ಆಗುವಂತ ಕೆಲಸ ಆಗ್ತಾ ಇದೆ. ಇದರಿಂದ ಗ್ಯಾಸ್ ಅಭಾವ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಗ್ಯಾಸ್ನ ಒಂದು ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡುವಂತ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ಹೋಟೆಲ್ ಅಂದ್ರೆ ಈ ಗ್ಯಾಸ್ ನಿಂದಾಗಿ ಹೋಟೆಲ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತ ಒಂದು ಗ್ಯಾಸ್ ಬಳಕೆದಾರರಿಗೆ ಏನು ಆಗ್ತಾ ಇತ್ತು ಅದೆಲ್ಲವೂ ಕೂಡ ದೊಡ್ಡ ಸಮಸ್ಯೆ ಒಂದ್ ಕಡೆ ಆದ್ರೆ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಕೆ ಮಾಡುವಂತ ಸಂಘಟನೆ ಕೂಡ ಬೆಂಗಳೂರಿನಲ್ಲಿರುವಂತ ಸಂಘಟನೆ ಹೇಳ್ತಾ ಇದೆ. ಈ ಮೂಲಕವಾಗಿ ಅಲ್ಲಿ ಯುದ್ಧ ನಡೀತಿದ್ರು ಕೂಡ ಅದರ ಸಮಸ್ಯೆ ಎನ್ನುವಂಥದ್ದು ಇಡೀ ಭಾರತಕ್ಕೆ, ನಮ್ಮ ಕರ್ನಾಟಕ ಬೆಂಗಳೂರಿಗೂ ಕೂಡ ತಟ್ಟುವುದರಲ್ಲಿ ಅನುಮಾನ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ರೂಪದಲ್ಲೂ ಕೂಡ ಗೊತ್ತಾಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.